ಜಿಲ್ಲಾ ಆದಿಜಾಂಬವ ಸಂಘ ಮಂಡ್ಯ ಜಿಲ್ಲಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಇವರ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಜನಾಂಗದ ಪ್ರಚಾರ ಮಾಡಿಸಿಕೊಡುವ ಬಗ್ಗೆ ದಕ್ಷಿಣ ಭಾರತದ 5 ರಾಜ್ಯಗಳ ಭೀಮ್ ಆರ್ಮಿ ಸಂಸ್ಥಾಪಕರಾದ ಅನ್ನದಾನಿ ಅವರ ನೇತೃತ್ವದಲ್ಲಿ ಇಂದು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಾದ ಬಾಬುರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮಾದಿಗ ಇದ್ದರೆ ಮಾದಿಗ ಅಂತಲೇ ಬರೆಸಬೇಕಲ್ಲ, ಏನಿದೆಯೋ ಅದೇ ಬರೆಸಿ ಕಡ್ಡಾಯವಾಗಿ ಏನಿದೆ ಇನ್ ದ ನೇಮ್ ಆಫ್ ಕ್ಯಾಸ್ಟ್ ಮಾದಿಗ ಅಂತಲೇ ಬರೆಸಬೇಕಂತ ಎಲ್ಲ PDOಗಳಿಗೆ ಸೂಚನೆ ಕೊಡಬೇಕು. ಆಮೇಲೆ ತುಂಬ ಸ್ಟ್ರಿಕ್ಟಾಗಿ ಆಗಬೇಕು ಸರ್, ಯಾವುದೇ ಗೊಂದಲಗಳಾಗಬಾರ್ದು. ಸ್ವಲ್ಪ ಟಾಮ್ ಮಾಡಿಸಿದ್ರೆ ಸರ್ವೆ ಬರ್ತಾ ಸರ್ವೆ ಕೊಟ್ಟು ಆಗ್ತಾ ಇದೆ. ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಸರ್ ಅಲ್ಲೇ ಇದ್ದು ಜನಸಂಖ್ಯೆ ಬೇಸ್ಡ್ ಆನ್ ಪಾಪ್ಯುಲೇಷನ್ ತಾನೇ ಇದು ಮಾಡೋದು, ಎಲ್ಲೋ ಕೆಲಸ ಕೊಟ್ಟೋಯ್ತಾರೆ, ಆಗ ಆಬ್ಸೆಂಟ್ ಆಯ್ತದೆ, ಕಡಿಮೆ ಜನಸಂಖ್ಯೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ತೋರಿಸ್ತದಲ್ಲ. ಇದೆಲ್ಲ ತಾವು ಈಗ ಸಮೀಕ್ಷೆ ಎಲ್ಲ ಸ್ಟಾರ್ಟ್ ಆಗಿದೆ ಸರ್. ಅದೇ 6 ಸ್ಟಾರ್ಟ್ ಆಗಿದೆ ಈ ಕಿಸ್ಮಂತ. ಇವತ್ತಲ್ಲೇ 9 ಅಲ್ಲ ಸರ್, 3 ದಿನ ಆಗಿದೆ ಸ್ಟಾರ್ಟ್ ಆಗಿ. ಎಲ್ಲೆಲ್ಲಿ ಏನೇನು ಪ್ರೋಗ್ರೆಸ್ ಗೊತ್ತಿಲ್ಲ, ಸ್ವಲ್ಪ ಯಾವುದು ಟೇಕ್ ಮನವಿ ಸಲ್ಲಿಸಿದ ದಕ್ಷಿಣ ಭಾರತದ 5 ರಾಜ್ಯಗಳ ಭೀಮ್ ಆರ್ಮಿ ಸಂಸ್ಥಾಪಕರಾದ ಅನ್ನದಾನಿ ಅವರು ನಮ್ಮ ರಣಬೇರಿ ನ್ಯೂಸ್ ಜೊತೆ ಸಾವಿರವಾಗಿ ಮಾಹಿತಿ ನೀಡಿದರು. ಈ ದಿನ ನಾವು ಈಗ ಏಪ್ರಿಲ್ 6ನೇ ತಾರೀಕಿಂದ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ, ಒಳ ಮೀಸಲಾತಿ ಬಗ್ಗೆ ಸರ್ವೆ ಸ್ಟಾರ್ಟ್ ಆಗಿದೆ ರಾಜ್ಯಾದ್ಯಂತ. ಜಿಲ್ಲಾ ಪಂಚಾಯತಿ CEO ಅವರು ಭೇಟಿ ಮಾಡಿ ನಾವು ಎಲ್ಲ PDOಗಳಿಗೆ ಸ್ಟ್ರಿಕ್ಟಾಗಿ ಸೂಚನೆ ಕೊಡಿ, ಕೂಲಿ ಕಾರ್ಮಿಕರಿಗೂ ಕೆಲಸ ಕೊಟ್ಟು ಹೋಗ್ತಾರೆ, ಟಾಮ್ ಮಾಡಿಸಿ, ಮತ್ತು ಸ್ಟ್ರಿಕ್ಟಾಗಿ ಅದೇ ಸಮಾಜ ಮಾದಿಗ ಸಮಾಜ ಅಂತಲೇ ಬರೆಸಿ ಕಡ್ಡಾಯವಾಗಿ ಎಲ್ಲ PDOಗಳಿಗೆ ಇನ್ಸ್ಟ್ರಕ್ಷನ್ ಕೊಡೋ ಸಂಬಂಧವಾಗಿ ನಾವಿವತ್ತು CEO ಅವ್ರು ಭೇಟಿ ಮಾಡಿ ಮೆಮೊರಂಡಮ್ ಕೊಟ್ಟಿದ್ದೀವಿ. ಈ ಸಂಬಂಧವಾಗಿ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ, ಒಳ ಮೀಸಲಾತಿ ಬಗ್ಗೆ ಈಗ ಆಲ್ರೆಡಿ ಮಹದೇಶ್ವರ ಬೆಟ್ಟದಿಂದ ಬೀದರ್ವರೆಗೂ ಈ ಸಮಾಜದ ಮಾದಿಗರ ಅಖಿಲ ಕರ್ನಾಟಕ ಮಾದಿಗರ ಮುದ್ದಿನ ಮಗ ಭಾಸ್ಕರ್ ಪ್ರಸಾದ್ರವರು ಪ್ರತಿ ಗ್ರಾಮದಲ್ಲೆಲ್ಲ ಸಂಚರಿಸಿ ಯಾರಿಂದಲೂ ಸಹ ಡೊನೇಷನ್ ನಿರೀಕ್ಷಿಸಿದ್ದೇನೆ ಸಮಾಜ ಸ್ವಂತ ಸ್ವಾಭಿಮಾನದಿಂದ ಇಡೀ ರಾಜ್ಯದಲ್ಲಿ ಎದ್ದು ನಿಂತಿದೆ. ಆಮೇಲೆ ಮೊನ್ನೆ ಹೋರಾಟ ಅಲ್ಲ, ಇದು 30 ವರ್ಷಗಳ ಹೋರಾಟ. ಕೆಲವರು ಯಾರೋ ಬ್ಯಾಕ್ ಬರ್ನಿಂಗ್ ಆಗಿ ಇದು ಮಾದಿಗರ 2ನೇ ಸ್ವತಂತ್ರ ಹೋರಾಟ, ಕೆಲವರು ಬ್ಯಾಕ್ ಬರ್ನಿಂಗ್ ಆಗಿ ಮಾದಿಗರನ್ನ ರಾಜಕೀಯ ಮಾಡೋ ಕೊಟ್ಬಿಟ್ಟಿದ್ದಾನೆ ಲೀಡರ್ ಆಗೋಕ್ಕೆ ಭಾಸ್ಕರ್ ಪ್ರಸಾದ್ ಅಂತ ಕೆಲವು ಸಹೋದರರು ಮಾತಾಡ್ತಾ ಇದ್ದಾರೆ. ಇದು ಮೊನ್ನೆ ಹೋರಾಟ ಅಲ್ಲ, 30 ವರ್ಷಗಳ ಹೋರಾಟ ಕಿಚ್ಚೆತ್ತಿದೆ. ಆಮೇಲೆ ರಾಷ್ಟ್ರ ಮಟ್ಟದ ಹೋರಾಟ. ಈ ನೆಲದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆಲ್ರೆಡಿ ಜಾರಿ ಮಾಡಿ ಅಂತ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟಾಗಿದೆ. ಆಗಸ್ಟ್ 1ನೇ ತಾರೀಕು 2024ನೇ ತಾರೀಕು 24ನೇ ಇಸ್ವಿ. ಮತ್ತು ನೆರೆ ರಾಜ್ಯಗಳಾದ ತೆಲಂಗಾಣ, ಆಂಧ್ರ ಪ್ರದೇಶ, ಪಂಜಾಬು, ಹರಿಯಾಣ ಸುಪ್ರೀಂ ಕೋರ್ಟ್ ಆದೇಶ ಬರ್ತಾ ಇದ್ದಾಗೆ ಎಲ್ಲ ಜಾರಿ ಮಾಡ್ತಾ ಇದೆ. ಒಂದಾದಮೇಲೆ ಕರ್ನಾಟಕ ಈವರೆಗೂ ಬಹುಸಂಖ್ಯಾತ ಒಂದು ಮಾದಿಗ ಜನಾಂಗವನ್ನು ಈವರೆಗೂ ನೆಪ ಒಡ್ಡಿ, ಆಯೋಗದ ನೆಪಗಳೊಡ್ಡಿ ವಿಳಂಬ ಮಾಡಿ ಹಾಳು ಮಾಡ್ತಾ ಇದೆ. ಇದನ್ನು ಜಾಗೃತಿಗೊಳಿಸ್ಕೋಸ್ಕರ ಅಖಿಲ ಕರ್ನಾಟಕ ಮಾದಿಗರ ಮುದ್ದಿನ ಮಗ ಭಾಸ್ಕರ್ ಪ್ರಸಾದ್ರವರು ಮತ್ತೆ ಪಾದಯಾತ್ರೆ ನಂತರ ಮಹದೇಶ್ವರ ಬೆಟ್ಟದಿಂದ ಬೀದರ್ವರೆಗೂ ಸಹ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಉರಿ ಕೆಂಡದ ಬಿಸಿಲಿನಲ್ಲಿ ಕೆಲವರು ಬ್ಯಾಕ್ ಬರ್ನಿಂಗ್ ಆಗಿ ಸಂಘಟನೆ ಇದು ಜಾಗೃತಿಯಾಗಿದೆ. 30 ವರ್ಷಗಳ ನಂತರ ಜಾಗೃತಿಯಾಗಿರೋದು. ನಮಗೇನು ಸಿಗ್ತಾ ಇಲ್ಲ, ಜನಸಂಖ್ಯೆಯಲ್ಲಿ ನಾವು ಬಹುಸಂಖ್ಯಾತರು ಅಂತ ಈಗ ಜಾಗೃತಿ ಆಗಿರೋ ಸಮಾಜ. 75 ವರ್ಷ ಆಗಿ ಸ್ವತಂತ್ರ ಬಂದರೂ ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿಡಿದಿದೆ. ಒಳ ಮೀಸಲಾತಿ ಕೊಡಬೇಕು ಕೂಡಲೇ ಅಂದ್ಬಿಟ್ಟು ಎಲ್ಲ ಭಾರತದ ಸರ್ವೋಚ್ಚ ನ್ಯಾಯ ಹೇಳಿದ್ರು ಸಹ ಕರ್ನಾಟಕ ಸರ್ಕಾರ ಇದನ್ನು ಮಾನ್ಯ ಸಿದ್ದರಾಮಯ್ಯನವರು 2 ತಿಂಗಳೊಳಗೆ ಜಾರಿ ಮಾಡ್ತೀನಿ, ಯಾರೇ ವಿರೋಧ ಆಗಲಿ ಅಂತ ಹೇಳಿದ್ದಾರೆ. ನಾವು 2 ತಿಂಗಳು ಕಾಯ್ತೀವಿ. ನಾಗಮೋಹನ್ ದಾಸ್ 2 ತಿಂಗಳು ಅಂದ್ಬಿಟ್ರು, ಮತ್ತೆ 2 ತಿಂಗಳು ತಗೊಂಡ್ರು. ಮತ್ತು ಏನಾಗ್ತದೆ ಬೆಳವಣಿಗೆಗಳು ನೋಡ್ತಾ ಇದ್ದೀವಿ ನಾವು. ಆದ್ದರಿಂದ ನಾವು ನನ್ನ ಸಮಾಜಕ್ಕೆ ಇದು 2ನೇ ಸ್ವತಂತ್ರ ಹೋರಾಟ ಆಗಿ ಪರಿಣಮಿಸ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆದಿಜಾಂಬವ ಸಂಘದ ಅಧ್ಯಕ್ಷರಾದ ಕನ್ಲಿ ಪುಟ್ಟಸ್ವಾಮಿಯವರು, ಉಪಾಧ್ಯಕ್ಷರಾದ ಜಯರಾಮ್ರವರು, ಪ್ರಧಾನ ಕಾರ್ಯದರ್ಶಿಯಾದ ಶಂಕರ್ ಚಲ್ನಾಯ್ಕನವರು, ಕೆ ಶಿವಕುಮಾರ್ ಅವರು, ವನ್ಸಿರಿ ಅವರು ಹಾಗೂ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.